ಅದು ಶುರು ಆದಾಗ ಸದ್ದು ಮಾತ್ರ ಕೇಳಿಸೋದಿಲ್ಲ, ಜನರ ಭಯವೂ ಕೂಡ ಕೇಳಿಸುತ್ತೆ. ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಮತ್ತೆ ಯುದ್ಧದ ಸಿಡಿಲು ಗುಡುಗು ಹೊಡೆದಿದೆ. ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಉದ್ವಿಗ್ನತೆ ಇದೀಗ ಭಯಾನಕ ಮಟ್ಟಕ್ಕೆ ಏರಿದೆ. ಒಂದು ರಾತ್ರಿ ಆಕಾಶದ ಮೇಲೆ 1 ಮಿಸೈಲ್ ಅಲ್ಲ, 10 ಮಿಸೈಲ್ ಅಲ್ಲ, 200ಕ್ಕೂ ಹೆಚ್ಚು ಮಿಸೈಲ್ಗಳು, 120 ಡ್ರೋನ್ಗಳು ಇರಾನ್ನಿಂದ ಇಸ್ರೇಲ್ ಕಡೆಗೆ ಹಾರಿದು. ಆಕಾಶದಲ್ಲಿ ಸಿಡಿಯುತ್ತಿದ್ದ ಮಿಸೈಲ್ಗಳು, ಭೂಮಿಯ ಮೇಲೆ ನಡುಗುತ್ತಿದ್ದ ಜನರು. ಟೆಲ್ ಅವೀವ್ ನಗರದಲ್ಲಿ ಸೈರನ್ಗಳು ಗದ್ದಲ ಮಾಡುತ್ತಿದ್ವು. ಜನರು ಓಡೋಗ್ತಾ ಇದ್ರು, ಮಕ್ಕಳು ಅಳ್ತಾ ಇದ್ರು, ಕುಟುಂಬಗಳು ಬಂಕರ್ಗಳ ಕಡೆ ಓಡೋಗ್ತಾ ಇದ್ರು. ಯುದ್ಧ ಯಾವಾಗ್ಲೂ ಸೈನಿಕರನ್ನ ಮಾತ್ರ ಹೊಡೆಯೋದಿಲ್ಲ, ಅದು ಸಾಮಾನ್ಯ ಜನರ ಬದುಕನ್ನೇ ಹೊಡೆಯುತ್ತೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಬಳಸಿದೆ. ಆಕಾಶದಲ್ಲಿ ಮಿಸೈಲ್ ಎದುರು ಮಿಸೈಲ್ ಹೊಡೆದು ಅದನ್ನೇ ಜಗತ್ತು ಐರನ್ ಡೋಮ್ ಅಂತ ಕರೀತಾ ಇದೆ. ಅನೇಕ ಮಿಸೈಲ್ಗಳನ್ನ ಆಕಾಶದಲ್ಲೇ ಸಿಡಿಸಿ ತಡೆದ್ರು. ಆದ್ರೆ ಯುದ್ಧದಲ್ಲಿ ಎಲ್ಲವನ್ನೂ ತಡೆಯಲು ಸಾಧ್ಯ ಆಗ್ಲಿಲ್ಲ. ಕೆಲವು ಮಿಸೈಲ್ಗಳು ನಗರಗಳ ಮೇಲೆ ಬಿದ್ವು. ಅಗ್ನಿ, ಧ್ವಂಸ, ಭಯ, ಈ 3 ಪದಗಳು ಆ ರಾತ್ರಿ ಮಧ್ಯಪ್ರಾಚ್ಯವನ್ನ ಆವರಿಸಿತ್ತು. ಇಸ್ರೇಲ್ ಆರೋಪ ಮಾಡ್ತಿತ್ತು ಇರಾನ್ ಕ್ಲಸ್ಟರ್ ಬಾಂಬ್ ಬಳಸಿದೆ ಅಂತ. ಅದು ಒಂದು ಬಾಂಬ್ ಅಲ್ಲ. ಒಂದು ಬಾಂಬ್ ಸಿಡಿದ್ರೆ ಅದರೊಳಗಿಂದ ಸಣ್ಣ ಸಣ್ಣ ಸ್ಫೋಟಕಗಳು ಹರಡ್ತವೆ. ಅವು ನೆಲದ ಮೇಲೆ ಬಿದ್ದಾಗ ಅನೇಕ ಜನರಿಗೆ ಅಪಾಯ ಆಗುತ್ತೆ. ಆ ಕಾರಣಕ್ಕೆ ಈ ಬಾಂಬ್ಗಳನ್ನ ಜಗತ್ತಿನ ಅನೇಕ ದೇಶಗಳು ನಿಷೇಧ ಮಾಡಿವೆ. ಆದ್ರೆ ಯುದ್ಧದಲ್ಲಿ ನಿಯಮಗಳು ಅನೇಕ ಬಾರಿ ಮರೆತು ಹೋಗುತ್ತೆ. ಇದರ ನಡುವೆ ಇರಾನ್ ರಾಜಕೀಯದಲ್ಲೂ ಒಂದು ದೊಡ್ಡ ಬದಲಾವಣೆ ಆಗಿದೆ. ದೇಶದ ಹೊಸ ನಾಯಕನಾಗಿ ಮುಸ್ತಫಾ ಖಮೇನಿ ಅಧಿಕಾರಕ್ಕೆ ಬಂದಿದ್ದಾನೆ. ಇದು ಮಧ್ಯಪ್ರಾಚ್ಯದ ರಾಜಕೀಯಕ್ಕೆ ಹೊಸ ತಿರುವು ಕೊಟ್ಟಿದೆ. ಯಾಕಂದ್ರೆ ನಾಯಕರು ಬದಲಾದಾಗ ಯುದ್ಧದ ದಿಕ್ಕು ಕೂಡ ಬದಲಾಗಬಹುದು ಅಂತ. ಈ ಯುದ್ಧ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಮಾತ್ರ ಅಲ್ಲ, ಇದರ ಹಿಂದೆ ಜಗತ್ತಿನ ದೊಡ್ಡ ದೊಡ್ಡ ಶಕ್ತಿಗಳ ನೆರಳು ಕೂಡ ಇದೆ. ಅಮೆರಿಕ, ಮಧ್ಯಪ್ರಾಚ್ಯದ ದೇಶಗಳು, ಇನ್ನು ಹಲವರು ಈ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದಾರೆ. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ದಾಳಿ, ಅದು ದೊಡ್ಡ ಪ್ರಾದೇಶಿಕ ಯುದ್ಧಕ್ಕೆ ಕಾರಣ ಆಗಬಹುದು. ಈ ಯುದ್ಧದ ಪರಿಣಾಮ ಕೇವಲ ಬಾಂಬ್ ಮತ್ತೆ ಮಿಸೈಲ್ ಮಾತ್ರ ಅಲ್ಲ, ಆರ್ಥಿಕತೆಯ ಮೇಲೂ ಇದರ ಪ್ರಭಾವ ಬಿದ್ದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಯದಿಂದ ನಡುಗ್ತಿದ್ದಾವೆ. ತೈಲದ ಬೆಲೆ $120ಗಿಂತ ಹೆಚ್ಚಾಗಿದೆ. ಅದರ ಪರಿಣಾಮ ಪೆಟ್ರೋಲ್ ಬೆಲೆ ಜಗತ್ತಿನ ಹಲವೆಡೆ ಏರಬಹುದು. ಸಾಮಾನ್ಯ ಜನರ ಬದುಕಿಗೂ ಈ ಯುದ್ಧದ ಹೊಡೆತ ತಲುಪಬಹುದು. ಯುದ್ಧದ ಸದ್ದು ಮಧ್ಯಪ್ರಾಚ್ಯದಲ್ಲಿ ಕೇಳಿಸುತ್ತೆ, ಆದ್ರೆ ಅದರ ಪರಿಣಾಮ ಪೂರ್ಣ ಜಗತ್ತಿಗೆ ತಲುಪುತ್ತೆ. ಕೊನೆಗೆ ಒಂದೇ ಒಂದು ಪ್ರಶ್ನೆ ಮಾತ್ರ ಉಳಿದಿದೆ. ಈ ಯುದ್ಧ ಇನ್ನಷ್ಟು ದೊಡ್ಡದಾಗುತ್ತಾ ಅಥವಾ ಶಾಂತಿ ಮತ್ತೆ ಹಿಂದಿರುಗುತ್ತಾ? ಯುದ್ಧ ಶುರು ಮಾಡುವುದು ಸುಲಭ, ಆದರೆ ಅದನ್ನು ನಿಲ್ಲಿಸುವುದು ಇತಿಹಾಸಕ್ಕೂ ಕಷ್ಟ.